ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತೇನಂದರೆ ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ ಸ್ಪೆಷಲ್ ವ್ಲಾಗ್ ಇದು ಅಂತ ಅಂದ್ಬಿಟ್ಟು, ಸೊ ಅದನ್ನು ಇವತ್ತು ಮಾಡ್ತಾ ಇದ್ದೀವಿ. ಏನು ಎತ್ತ ಅಂತ ಹಾಗೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತ. ಸೊ ಇವತ್ತು ಮಗು ಬರ್ಡೇ ಇದೆಲ್ಲ ನಮ್ಮ ಮಗುದು ಫಸ್ಟ್ ಇಯರ್ದು. ಸೊ ಅದನ್ನು ಸ್ವಲ್ಪ ಸ್ಪೆಷಲ್ ಆಗಿಡೋಣ ಅಂತ ಅಂದ್ಬಿಟ್ಟು ಮನೇಲಿ ಮಾಡ್ದಿರಾ, ಅಂದರೆ ಎಲ್ಲರನ್ನೂ ಕರೆದು ಜೋರಾಗಿ ಮಾಡ್ಬೋದಿತ್ತು, ಬಟ್ ಅದನ್ನು ಮಾಡ್ದಿರಾ ಸಿಂಪಲಾಗಿ ಮೆಮೊರೇಬಲ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ಥೀಮ್ನ ನೋಡ್ಕೊಂಡಿದ್ದೀವಿ, ಡೆಕಾರ್ನ. ಸೊ ಅದನ್ನು ಮಾಡುವ. ಆ್ಯಂಡ್ ಇಲ್ಲಿ ಒಬ್ಬರು ಬರಬೇಕು. ಸೊ ಎಲ್ಲ ಎತ್ಕೊಂಡಿದ್ದೀವಿ. ಎಲ್ಲಿ ಮಾಡ್ತಿದ್ದೀವಿ ಅನ್ನೋದು ಒಂದು ನಿಮಿಷ ಎಲ್ಲಿ ಮಾಡ್ತಿದ್ದೀವಿ ಅನ್ನೋದೇ ಒಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ಸೊ ಹೋಗ್ತೀವಲ್ಲ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಬರ್ಡೇ ಗರ್ಲ್ ಡ್ರೆಸ್ ನೋಡಿ, ಸಖತ್ ಕಲರ್ ಜಿಂಗ್ ಚೆಕ್ ಮತ್ತು ಇಲ್ಲೆಲ್ಲ ಬಲೂನು ಅದು ಇದು ಎಲ್ಲ ಇದೆ. ಸೊ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್ ಆ್ಯಂಡ್ ಕಂಟಿನ್ಯೂಸ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಗೈಸ್. ಇದೊಂದು ಚೆನ್ನಾಗಿರುತ್ತೆ ವ್ಲಾಗು. ಸೊ ಬನ್ನಿ ಹೋಗುವ, ಎಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ. ಗೈಸ್ ಹೊರಟಿದ್ದೀವಿ. ಫುಲ್ ಜಾಮ್ ಪ್ಯಾಕ್, ಹಿಂದೆಗಡೆ ಜಾಗನೇ ಎಲ್ಲ. ಆ್ಯಂಡ್ ಇಲ್ಲಿ 4 ಜನ ಕೂತಿದ್ದೀವಿ. ಆ್ಯಂಡ್ ಮುಂದೆ ವಿನುತಾ ಪಾಪುನ ಇಟ್ಕೊಂಡಿದ್ದಾಳೆ. ಆ್ಯಂಡ್ ಕೇಕ್ ತೊಗೊಂಡಿದ್ದೀವಿ, ಚಿಪ್ಸ್ ತೊಗೊಂಡಿದ್ದೀವಿ, ಮತ್ತು ಪೇಪರ್ ಪ್ಲೇಟ್ಸು ಎಲ್ಲ. ಮೈಕಾ ಅಂದರೆ ಅದು ಮೈಕಲ್ಲಿ ಒಂದ್ಸತಿ ಚೆನ್ನಾಗಿ ಬರುತ್ತೆ, ಒಂದ್ಸತಿ ಆಫ್ ಆಗಿಬಿಡುತ್ತೆ. ಅದಕ್ಕೆ ನಾನು ಯೂಸೇ ಮಾಡ್ತಾ ಇಲ್ಲ. ಹೌದು, ಇಲ್ಲ ಇದೆ ಅದು ಸುಮ್ಮನೆ ರಿಸ್ಕು, ಯಾವಾಗಲೂ ಆನ್ ಮಾಡ್ಕೊಳ್ಬೇಕು ಅಂತ ಹಾಗೆ ಮಾಡ್ತೀನಿ. ಸೊ ಬನ್ನಿ ಹೋಗುವ. ಆ್ಯಕ್ಚುಲಿ ಇವಾಗ ಹೇಳಿಲ್ಲ ಅಲ್ಲ ನಾನು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಸೊ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸ್ವಲ್ಪ ಸೆಟಪ್ ಮಾಡಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಗೊತ್ತಿಲ್ಲ ಹೇಗೆ ಹೋಗುತ್ತೆ ಅಂತ, ಹೊಸದಾಗಿ ಟ್ರೈ ಮಾಡ್ತಿರೋದು ನಾವಂತೂ. ಸೊ ನೋಡಿ ನೀವು ಕೂಡ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಮಗೂ ಫಸ್ಟ್ ಎಕ್ಸ್ಪೀರಿಯೆನ್ಸು. ನಾವು ಹೇಗೆ ಕರೆಕ್ಟು ವಿನುತಾ ಸೊ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡುವ. ಇವತ್ತು ಇನ್ನ ಇಲ್ಲ ಹೇಳಿದ್ರು, ಇನ್ನೂ ಕೊಟ್ಟಿರ್ಲಿಲ್ಲ, ತೋರ್ಸ್ಬಿಟ್ಟು ಒಳಗೆ ಕರ್ಕೊಟ್ಟೋದ್ರು. 4 ಕಾಲು ಆಯ್ತು. 4 ಕಾಲು ಇಷ್ಟೊತ್ತಿಗೆ ನನ್ನ ಮಗಳು ಉಟ್ಬಿಟ್ಟಿದ್ಲು, ಅದನ್ನ ಮಾತಾಡ್ತಾ ಇದ್ದಾರೆ. ಸೊ ಇದ್ರದ್ದು ಪ್ರಿಪ್ರೇಷನ್ ಎಲ್ಲ ತೋರಿಸ್ಬೇಕಾಗಿತ್ತು ನಿಮಗೆ, ಬಟ್ ಏನಂದರೆ ನಂದು ಫೋನಲ್ಲಿ ಚಾರ್ಜ್ ಇರಲಿಲ್ಲ ಆ್ಯಂಡ್ ಟೈಮ್ ಕೂಡ ಕಮ್ಮಿ ಇತ್ತು. ಸೊ ಅದಕ್ಕೆ ಆ್ಯಂಡ್ ಶೆಕೆ ಬೇರೆ ಸಿಕ್ಕಾಪಟ್ಟೆ, ಯಾಕೋ ರೂಮ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಒಂದೇ ಥರ ಇರೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ನಾನು ಕೂಡ ರೆಡಿ ಆಗಿಬಿಟ್ಟು ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ಸೊ ಅಲ್ಲೋದ್ಮೇಲೆ ಇನ್ನೂ ಇದೆ ಆ್ಯಕ್ಚುಲಿ ಡೆಕೋರೇಷನ್ಗೆ ಮಾಡೋದಕ್ಕೆ ಇನ್ನೂ ಇದೆ. ನೋಡೋಣ, ಈಗಲೇ 4 ಕಾಲು ಆಯಿತು. ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಮಾಡಿ ಎಷ್ಟು ಬೇಗ ಮುಗಿಸ್ತೀವೋ ನೋಡಬೇಕು. ಸೊ ಬನ್ನಿ ಹೋಗಿ. ಕಲರ್ ಡ್ರೆಸ್ಸು. Guys, finally we reached Malpe Beach. ಅಂಡಲ್ಲಿ ಎಂಟ್ರಿ ಟಿಕೆಟ್ ಬೇರೆ ಇದೆ. ಸೊ ಗೈಸ್ ಎಲ್ಲ ರೆಡಿ ಆಗಿದೆ, ತಗೊಂಡು ಹೋಗ್ತೀವಿ. ಸೊ ಗೈಸ್ ನಾವೆಲ್ಲ ರೆಡಿ ಆಗಿದ್ದೀವಿ ಆ್ಯಂಡ್ ಪ್ರಾಪ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಪ್ರಾಪ್ಸ್ ಅರ್ಧಕ್ಕರ್ಧ ನಾವೇ ರೆಡಿ ಮಾಡಿಕೊಂಡು ರೂಮಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಜಸ್ಟ್ ಹೋಗ್ಬಿಟ್ಟು ಅಲ್ಲಿ ಅರೇಂಜ್ ಮಾಡೋದಷ್ಟೇ. ನೋಡಿ ಎಷ್ಟು ಕೊಚ್ಚೆ ಆಗಿಬಿಡಿ. ನಮ್ಮ ಅಕ್ಕ ಮಾತ್ರ ಹೀರೋಯಿನ್ ಥರ ಕಾಣ್ತಾಳೆ ಗೈಸ್. ಐ ಡೋಂಟ್ ನೋ, ಶಿ ಇಸ್ ಜಸ್ಟ್ ಪ್ರಿಟಿ. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಇವತ್ತು ಡೇ ಫುಲ್ ಚೆನ್ನಾಗಿ ಗ್ಲೋಯಿಂಗ್ ಆಗಿತ್ತು. ಶಮೋ ಐ ಕಳ್ಳು. ಆ್ಯಂಡ್ ಗೈಸ್ ಇಲ್ಲಿ ನಮ್ಮ ಗಾನಿ ತಾತ ಇದ್ದಾರೆ. ಹಾಯ್ ಮಾಡ್ಬಿಡು. ಹಾಯ್ ಮಾಡ್ತಾಳೆ ಗೈಸ್. ಪ್ರಿಷಿಯಸ್ ಹಾಯ್ ಇದು. ಏನು ಶಮ ಅಲ್ಲಿ ನೋಡಲ್ಲಿ ಜಿಯಾ ಗಾಂಧಿ ತಾತ. ತುಂಬ ವೇವ್ಸ್ ಇದೆ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್
ಇದೆ ಗೈಸ್. ಫುಲ್ ಬೀಚ್ ಫೀಲಿಂಗ್. ಬಟ್ ಅದು ಬೀಚ್ ಹತ್ರ ಹೋಗೋಕ್ಕಾಗಲ್ಲ, ಅದೊಂದು ಬೇಜಾರು. ಅಲ್ಲಿ ಆಲ್ರೆಡಿ ಅವರು ಬ್ಯಾರಿಕೇಡ್ ಇರ್ತಾರೆ, ಏನೋ ಹಾಕ್ಬಿಟ್ಟಿದ್ದಾರೆ, ಸೊ ದಟ್ ಆ ನೀರು ಈ ಕಡೆ ಬರಬಾರ್ದು, ನಾವು ಆ ಕಡೆ ಹೋಗಬಾರ್ದು ಅಂತ. ಆಲ್ಮೋಸ್ಟ್ ಫುಲ್ ಬೆಳಗಿಂದ ಎಲ್ಲ ಮಳೆ ಬಂದಿದೆ. ಈಗ ಸದ್ಯಕ್ಕೆ ಯಾವ ಮಳೆನೂ ಬರದೇ ಇದ್ದರೆ ಸಾಕು, ಸೊ ದಟ್ ನಾವು ಬೇಗ ಹಾಕ್ಕೊಂಡು ಮುಗಿಸ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಆಮೇಲೆ ಆ ಕಡೆ ಹೋಗ್ತೀವಿ. ಹಾಂ,
chaos ಅಲ್ಲಿ ಈ ಬರ್ಡೇ ಸೆಲೆಬ್ರೇಟ್ ಮಾಡಿದೀವಿ ಅಂದ್ರೆ ಲೈಕ್ ಸಿ ದಿ ಮೆಸ್. ಓ ಮೈ ಗಾಡ್ ಫೋಟೋ ಮಾತ್ರ ವಾವ್. ಏ ಅಪ್ಪ ಕೊಡಪ್ಪ ಮಗುನಲ್ಲಿ ಸ್ಪೆಕ್ಸ್ ಹಾಕೊಳಪ್ಪ ಗಾಳಿ. ಸೊ ಯಾ ಗೈಸ್ ಬೇಡ ಬೇಡ. ಓಕೆ ಗೈಸ್ ದಿಸ್ ಇಸ್ ಫ್ರಮ್ ಮೈ ಸೈಡ್. ಇಟ್ಕೊಳಪ್ಪ ಚೇನಾ ಆನ್ ಮಾಡಿದ್ಯಾ? ವಿಡಿಯೋ ಆನ್ ಮಾಡಿದ್ಯಾ ಮನೆ? ಸೊ ಯಾ ಗೈಸ್ ಅದಕ್ಕೆ ಹೇಳ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು. ಅಲ್ಲಿಂದ ತಗೊಂಡ್ಬಂದಿರೋದು ಇದು ಮನೆಯಿಂದ. ಇದು ಸರ್ಪ್ರೈಸ್. ಅವ್ರ ಅಜ್ಜಿ ಗೊತ್ತಾ ಕಷ್ಟಪಟ್ಟರು. ನಾನು ಹೇಳಿಲ್ಲ ಅವ್ರಿಗೆ. ಕತ್ರಿ ಕೊಡ್ರಿ, ಕತ್ರಿ ಇಟ್ಕೊಂಡು ಹಂಗೆ ಅರ್ಜಿ ಸಾಕು. ಕ್ಲೀನಾಗಿ ತೆಗೀರಮ್ಮ. ಅದು ಇಟ್ಕೊಂಡು ತೆಗೀರಿ ಒಂದು ಫೋಟೋನ. ಓಕೆ ಉಲ್ಟಾ ಉಲ್ಟಾ ಇಟ್ಕೊಂಡು ಯಾಕಡೆ ಅಲ್ಲೇ ಹೋಗ ಮನೆ ನೀನು. ಕ್ಯಾಮ್ರಾಗ ತೋರಿಸ್ಬಿಡೋಣ. ಹಿಂಗ ಹಂಗೆ ಹಂಗೆ ಕರೆಕ್ಟಾ? ಹಾ ಕರೆಕ್ಟಾ? ಎಸ್ ಹಂಗೆ ಇಟ್ಕೊಳ್ರಿ ಬ್ರೋ. ಅದನ್ನ ಕೆಳಗೆ ಬಿಸಾಕಿದ್ರು. ಪೇಪರ್ ಕೊಡ್ಬೇಕು. ಸಂಭವ್ ಹಾ ವಾಟ್ ಇಸ್ ದಿಸ್? ನೈಸ್. ಏ ಸಕ್ಕತ್ತಾಗೈತೆ. ಮತ್ತೆ ದೂರದಿಂದ ನೋಡ್ಬೇಕಲ್ಲ? ಕ್ಯಾಮ್ರಾನಲ್ಲಿ ಚೆನ್ನಾಗಿ ಕಾಣುತ್ತೆ. ಹೌದಾ? ವಾವ್ ಸಕ್ಕತ್ತಾಗಿದೆ. ಚೆನ್ನಾಗಿತ್ತಲ್ಲ? ಶಮ್ಲಿಕನ್ ಸ್ಮೈಲ್ ಚೆನ್ನಾಗೈತೆ. ಕೈಯಲ್ಲಿ ಸ್ಕೆಚ್ ಮಾಡಿರೋದು. ಎಸ್ ಕೈಯಿಂದ ಮಾಡಿರೋದು. ಹೌದು. ಎತ್ಕೊಂಡು ತಕ್ಕೊಳ್ರಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇದನ್ನ ನಾನು ಒಂದೇ ದಿನದಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಅನ್ನೋ ಭ್ರಮೇನಲ್ಲಿ ಆನಿವರ್ಸರಿ ಮಾಡಿದ್ದು. ಹಂಗೆ ಇಟ್ಕೊಂಡು ನಿಂತ್ಕೊಳ್ಳಿ ಅದೊಂದು ಫೋಟೋ. ಸೊ ಗೈಸ್ ಎಲ್ಲ ಕೇಕ್ ತಿಂತಾ ಇದ್ದೀವಿ ನೋಡಿ. ನಂಗೆ ಕೇಕ್ ಕೊಟ್ಟಿಲ್ಲ ಗೈಸ್. ಅವ್ರವ್ರು ತಿಂದ್ಬಿಟ್ಟು ಕೇಕ್ ಕೊಟ್ಟಿಲ್ಲ ಅಂತೆ. ಚಿಪ್ಸು ಜೊತೆಗೆ ಎಲ್ಲ ತಿಂತವ್ರೆ. ಹಾಂ ಸೊ ಮುಗೀತು ಎಲ್ಲ. ನೋಡಿ ನಾನು ತಿನ್ನೋ ಸ್ಟೈಲು. ಮಾಮ್ ನಿಮ್ಗೆ ಯಾವ್ದು ಇಷ್ಟ ಅವಳು? ನಿಮ್ಮ ಸ್ಟೈಲಿಗೆ ನಾನು ಫಿದಾ ಆಗೋದೆ. ಮನೆ ಬಲನ ಅದು. ಸೊ ಗೈಸ್ ಎಲ್ಲರದ್ದು ಕಾಫಿ ಬ್ರೇಕ್ ನಡೀತಾ ಇದೆ. ಕಾಫಿ ಕುಡಿತಾ ಇದ್ದಾರೆ. ನೀನು ಕುಡಿದ್ಬಿಟ್ಟಮ್ಮ ಇಷ್ಟು ಬೇಗ? ಅಜ್ಜಿನೂ ಕುಡಿದ್ಬಿಡ್ತು. ನಾನು ದಾರಕ್ಕಿಟ್ಟಿದ್ದೀನಿ. ನಾನು ದಾರಕ್ಕಿಟ್ಟಿದ್ದೀನಿ. ನನಗೆ ಬಿಸಿ ಬಿಸಿ ಕುಡಿದು ಅಭ್ಯಾಸ ಇಲ್ಲ. ಸೊ ದಾರಕ್ಕಿಟ್ಟಿದ್ದೀನಿ. ಆ್ಯಂಡ್ ಎಲ್ಲಿ ನೋಡಿ ಅಪ್ಪ ಮಗಳು ಏನು ಮಾಡ್ತಿದ್ದಾರೆ ಅಂತ. ಮುದ್ದಾದ ಮೂತಿ ಮನ್ಸು ಹಾಯ್ ಹಾಯ್. ಏ ಡ್ರೆಸ್ ತೋರ್ಸಪ್ಪ. ಡ್ರೆಸ್ದ ಫೋಟೋ ತೆಗಿಲಿಲ್ಲ ನೋಡು. ಇಲ್ಲಿ ತೋರ್ಸು. ಇಲ್ಲಿ ನಿನ್ ಡ್ರೆಸ್ ಅದೇ ತೋರ್ಸಮ್ಮ. ತೋರ್ಸಮ್ಮ ನೋಡು. ಆಯ್ತು 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 ಆಯ್ತು. ಒಂಚೂರು ಚೂರು. ಹಾಂ ಹಾಂ ಹಾಂ. ಸೊ ಗೈಸ್ ಇವಾಗ ನಾವು ಉಡುಪಿ ಶ್ರೀಕೃಷ್ಣನ ನೋಡಕ್ ಹೋಗ್ತಾ ಇದೀವಿ. ಏನು ಅವಳು ಅಳ್ತಾನೆ ಇದ್ದಾಳೆ ಯಾಕೋ. ಶ್ರೀಕೃಷ್ಣ ನೋಡಕ್ ಹೋಗ್ತಾ ಇದೀವಿ. ಸೊ ದರ್ಶನ ಮಾಡಿ ಆದ್ಮೇಲೆ ಹೇಳ್ತೀನಿ ಹೆಂಗಾಯ್ತು ಅಂತ. ಅಲ್ಲೆಲ್ಲ ಆಯ್ತಿರೋ ನೋಡಿ ಮಳೆ ಎಷ್ಟು ಜೋರ್ ಬರ್ತಾ ಇದೆ ಅಂತ. ನಾವು ಫುಲ್ ನೆಂದೋಗ್ಬಿಟ್ಟಿದ್ದೀವಿ ನೋಡಿ. ಇಲ್ಲೆಲ್ಲ ನೆಂದೋಗ್ಬಿಟ್ಟಿದ್ದೀವಿ. ಮಳೆ ಸ್ವಲ್ಪ ಕಮ್ಮಿ ಆಗಲಿ. ಅವರು 3 ಜನ ಹೊರಟೋದ್ರು, ನೆನ್ಕೊಂಡೇ ಹೋದ್ರು. ಇಲ್ಲ ಅವರಿಬ್ರು ಇದ್ರಲ್ಲ ಛತ್ರಿ ತಗೊಂಡಿದ್ದಾರೆ. ಒಬ್ಳು ನೆನ್ಕೊಂಡು ಹೋದ್ಲು. ನಾವಿಲ್ಲ ನಿಂತಿದ್ದೀವಿ ಹಾಗೆ ನೋಡಿ. ಫುಲ್ ನೆಂದೋಗ್ಬಿಟ್ಟಿದ್ವಿ. ಫುಲ್ ನೆಂದೋಗ್ಬಿಟ್ಟಿದ್ವಿ. ಛತ್ರಿ ಇದ್ರೂ ನೆಂದೋಗಿದ್ದೀವಿ. ಅಷ್ಟು ಮಳೆ ಬರ್ತಾ ಇದೆ. ಸಿಕ್ಕಾಪಟ್ಟೆ ಮಳೆ.
ಗೈಸ್ ಇದು ಫ್ರೈ. ಸೊ ಗೈಸ್ ಉಡುಪಿನಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಊಟ ಮಾಡಿದ್ವಿ. ಬಟ್ ನನಗೆ ಅಷ್ಟು ಊಟ ಸೇರಲಿಲ್ಲ, ಸ್ವಲ್ಪ ಮಾತ್ರ ತಿಂದೆ. ಸೊ ಅದಕ್ಕೆ ಹೆಂಗೂ ನನ್ನ ಮಗಳಿಗೆ ತಿನ್ನಿಸ್ಬೇಕಾಗಿತ್ತಲ್ಲ, ಅವಳಿಗೆ ದಾಲ್ ಕಿಚಡಿ ತೊಗೊಂಡಿದ್ದೆ. ಅದು ಸ್ವಲ್ಪ ಒಂದು 5-6 ಸ್ಪೂನ್ ತಿನ್ನಲು ಅಷ್ಟೇ, ಮತ್ತೆ ತಿನ್ನಲಿಲ್ಲ. ಅದನ್ನು ತಿಂದ್ಕೊಂಡು ಮತ್ತು ಅದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಪಾರ್ಸಲ್ ತೊಗೊಂಡು ರೂಮಿಗೆ ಬಂದು ಮುಖ ಎಲ್ಲ ತೊಳೆದು ಫ್ರೆಶಪ್ ಆಗಿ ಮತ್ತು ನೆನ್ನೆ ಹಾಕಿದ್ನಲ್ಲ ಅದೇ ಡ್ರೆಸ್ ಹಾಕ್ಕೊಂಡೆ. ಬಿಕಾಸ್ ನೈಟ್ ಮಲ್ಗಾಗ್ತಾನೆ ಇನ್ನೇನಕ್ಕೆ ಬೇರೆ ಅಂದ್ಬಿಟ್ಟು ಇದೇ ಡ್ರೆಸ್ ಹಾಕ್ಕೊಂಡೆ. ಸೊ ಇನ್ನೇನು ಈಗ ಏನಿಲ್ಲ, ಎಲ್ಲ ಮುಗೀತು, ಮಲ್ಕೊಳ್ಬೇಕು. ನೀವು ನೋಡ್ತಿರ್ಬೋದು ಕಣ್ಣೆಲ್ಲ ಎಷ್ಟು ಟಯರ್ಡ್ ಆಗಿದೆ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನನ್ನ ಮಗಳು ಮಲ್ಗಕ್ಕೆ ಬಿಡ್ತಾಳೋ ಇಲ್ವೋ ನೋಡ್ಬೇಕು ಇವಾಗ, ಏನು ಮಾಡೋದು ಗೊತ್ತಿಲ್ಲ. ನೆನ್ನೆ ಅಂತೂ ಸಿಕ್ಕಾಬಟ್ಟೆ ಕಾಟ ಕೊಟ್ಬಿಟ್ಲು, ಇವತ್ತು ನೋಡ್ಬೇಕು ಏನು ಮಾಡ್ತಾಳೆ ಅಂತ. ಸೊ ಮತ್ತು ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗು ಇಲ್ಲಿಗೆ ಎಲ್ಲಿಗೆ ಎಂಡ್ ಮಾಡಲಿ, ಎಲ್ಲಿ ಸ್ಟಾರ್ಟ್ ಮಾಡಲಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ನೆಕ್ಸ್ಟ್ ವ್ಲಾಗೋಸ್ಕರ ಕಾಯ್ತಾ ಇರಿ. ನೆಕ್ಸ್ಟ್ ನಾವು ಎಲ್ಲೆಲ್ಲಿಗೆ ಹೋಗ್ತೀವಿ ಏನು ಎತ್ತ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಥ್ಯಾಂಕ್ ಯು.